ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಹಳ್ಳಿ ಸ್ಟೈಲಲ್ಲಿ ಹೇಗೆ ಇಸ್ಕಿದ ಅವರೆಬೇಳೆ ಸಾಂಬಾರು ಮಾಡೋದು ಅಂತ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಒಂದು ಅರ್ಧ kg ಅಷ್ಟು ಇಸ್ಕಿರೋಂತಹ ಅವರೆಬೇಳೆ. ನೋಡಿ ಎಷ್ಟು ಫ್ರೆಶ್ ಆಗಿದೆ. ಈಗ ತಾನೇ 4 ಅವರ್ ನೆನೆಗೆ ಹಾಕಿ ನಾವು ಚಿಲಕ್ಕಿಟ್ಟಿದ್ದೀವಿ ಹಸಿ ಅವರೆಕಾಳು. ಶುಂಠಿ, ಬೆಳ್ಳುಳ್ಳಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಒಂದು ಬೌಲ್ ಕಾಯಿ ತುರಿ, ಆಮೇಲೆ ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಗಸಗಸೆ, ಚಕ್ಕೆ ಪೌಡ್ರು, ಆಲೂಗಡ್ಡೆ. ಈಗ ಮಸಾಲೆ ರುಬ್ಕೊಳ್ಳೋಣ. ಒಂದು ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಕಾಯಿ ತುರಿ, ಆಮೇಲೆ ಈ ಬೌಲಲ್ಲಿ ಇಟ್ಕೊಂಡಿದ್ವಲ್ಲ ಗಸಗಸೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ರುಬ್ಕೊಳ್ಳೋಣ. ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ರುಬ್ಕೋಬೇಕು. ಅದೇ ಸೇರಿಸ್ಬಿಟ್ಟು ಈಗ ರುಬ್ಕೊಳ್ಳೋಣ. ನುಣ್ಣಗೆ ಸಣ್ಣಗಾಗೋವರೆಗೂ ರುಬ್ಕೋಬೇಕು. ನೋಡಿ ಈಗೆಲ್ಲ ನುಣ್ಣಗಾಗಿದೆ. ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಾಯಕ್ಕಿಟ್ಟು ನೋಡಿ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸೋಣ. ಅದಕ್ಕೆ ಈರುಳ್ಳಿ, ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು. ಹಸಿ ಕರಿಬೇವಿನ ಸೊಪ್ಪು ಆಗಿರೋದ್ರಿಂದ ಚಟಪಟ ಅಂತ ಸಿಡಿತಾ ಇದೆ. ಅದಕ್ಕೆ ರುಬ್ಕೋಬೇಕು. ಅದಕ್ಕೆ ಈಗ ಇಸ್ಕಿಟ್ಟಿರುವಂತಹ ಅವರೆಬೇಳೆನ ಸೇರಿಸೋಣ. ಹಾಕಿ ಸ್ವಲ್ಪ ನೀಟಾಗಿ ಹುರ್ಕೋಬೇಕು. ಎಣ್ಣೆನೇ ಅದು ಪೂರ್ತಿ ಫ್ರೈ ಆಗಬೇಕು ಬೇಳೆಗಳು. ನೋಡಿ ಹೀಗೆ ಕೈ ಆಡಿಸ್ತಾ ಇರಿ, ಇಲ್ಲೋದ್ರೆ ತಳ ಒತ್ಬಿಡುತ್ತೆ. ನೋಡಿ ಇವಾಗ ಒಂದು 5ರಿಂದ 10 ನಿಮಿಷ ಹುರ್ಕೋಬೇಕು. ಈಗ ನೋಡಿ ಸ್ವಲ್ಪ ಡ್ರೈ ಆಗಿದೆ. ಸ್ವಲ್ಪ ಎಣ್ಣೆ ಈ ಥರ ಆಡಿಸ್ತಾ ಇದೆ ನೋಡಿ ಬೇಳೆ ಮೇಲೆಲ್ಲ. ನೋಡಿ ಹೀಗೆ ಸ್ವಲ್ಪ ಒಂದು 10 ನಿಮಿಷ ನೀಟಾಗಿ ಹುರ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ನೋಡಿ ಇವಾಗ ಕಲರೆಲ್ಲ ಚೇಂಜ್ ಆಗ್ತಾ ಇದೆ. ಈ ಥರ ಕಲರ್ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕು. ಈಗ ಅದಕ್ಕೆ ಆಲೂಗಡ್ಡೆ ಸೇರಿಸೋಣ. ಆಲೂಗಡ್ಡೆ ಏಕೆ ಅಂದರೆ ಅದು ಉಪ್ಪು ಖಾರ ಎಲ್ಲ ಒಂದೇ ಸಬ್ಬಾಗಿಸುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬ್ಯಾಲೆನ್ಸ್ ಮಾಡುತ್ತೆ. ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿ ಚೂರು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಅರಿಶಿನ ಪುಡಿನ. ಈಗ ಇದನ್ನೊಂದು 5 ನಿಮಿಷ ಹುರ್ಕೋಬೇಕು. ಅರಿಶಿನ ಪುಡಿ ಹಾಕಿದ್ಮೇಲೆ ಹುರ್ಕೊಂಡ ತಕ್ಷಣ ನುಣ್ಣಗೆ ರುಬ್ಬಿಟ್ಕೊಂಡಿರುವಂಥ ಸಾಂಬಾರು ಮಸಾಲನ ಸೇರಿಸ್ಕೊಳ್ಳೋಣ. ನೋಡಿ ಇದಾಗ ಸೇರಿಸಿದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಬೇಳೆ ಜೊತೆಗೆ ಕುದಿಯೋಕೆ ಬಿಡಬೇಕು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕೆ ಬಿಡೋಣ. ಒಂದು 10 ನಿಮಿಷ ನೀಟಾಗಿ ಕುದಿದ್ರೆ ಎಲ್ಲ ಮಸಾಲೆನೂ ಅಲ್ಲಿಗೆ ಇಟ್ಕೊಳ್ಳುತ್ತೆ. ನೋಡಿ ಹೀಗೆ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ ಒಂದು 10 ನಿಮಿಷ ಹಾಗೆ ಕುದೀಲಿ. ಈ ಥರ ಒಗ್ಗರಣೆಲೆ ಉಪ್ಪು ಖಾರ ಎಲ್ಲ ಹಚ್ಚಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈಗ ಅದಕ್ಕೆ ನೀರು ಸೇರಿಸೋಣ. ಎಷ್ಟು ಬೇಕು ನೀರು ನೋಡಿ ಹಾಕ್ಕೊಳ್ಳಿ. ಅನ್ನ ಮತ್ತು ಮುದ್ದೆಗಾದರೆ ಸ್ವಲ್ಪ ಸಾಂಬಾರು ತೆಳು ಇರಲಿ, ದೋಸೆ ಅಥವಾ ಚಪಾತಿಗಾದರೆ ಸ್ವಲ್ಪ ಗಟ್ಟಿಗೆ ಇರಲಿ. ನಾನು ಅನ್ನ ಮತ್ತು ಮುದ್ದೆಗೆ ಮಾಡ್ತಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ರುಚಿಗೆ ತಕ್ಕಾಗೋದಷ್ಟು ಉಪ್ಪು ಹಾಕೋಣ. ನೋಡಿ ತುಂಬ ಚೆನ್ನಾಗಿ ಕುದೀತಾ ಇದೆ. ಕುದಿಯುವಾಗ ಉಪ್ಪು ಹಾಕಬೇಕು, ಏಕೆಂದರೆ ಆವಾಗ ನೀಟಾಗಿ ಎಲ್ಲದಕ್ಕೂ ಉಪ್ಪು ಖಾರ ಹಿಡಿಯುತ್ತೆ. ನೋಡಿ ಇವಾಗ ಒಂದು 2 ವಿಸಲ್ ಹಾಕ್ಸಿದ್ದೀನಿ ನಾನು. ಹೇಗೆ ನೋಡೋಣ. ನೋಡಿ ಏನು ಚೆನ್ನಾಗಾಗಿದೆ ಅಂತ. ನನಗಂತೂ ಟೇಸ್ಟು ತುಂಬ ಚೆನ್ನಾಗಿ ಅನ್ನಿಸ್ತು. ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಅಂತ 2 ವಿಸಲ್, 1 ವಿಸಲ್ ಹಾಕುತ್ತಾರೆ ಕೆಲವರು. ನಾನು ಇರಲಿ ಅಂತ 2 ಹಾಕ್ತಿದ್ದೆ. ನೋಡಿ ಈ ಥರ ನಿಮಗೂ ಇಷ್ಟ ಆಗುತ್ತೆ. ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು, ಬೈ ಬಾಯ್.